ನೋಡಿ, ಒಂದು ದಾಳಿ ಮೂರು ಸೇಡನ್ನ ತೀರಿಸಿಕೊಳ್ಳೋ ಕೆಲಸವನ್ನ ಭಾರತ ಮಾಡಿದೆ. ಹೇಗೆ ಏನು ಅನ್ನೋದರ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಮೊದಲನೇದಾಗಿ ಪಹಲ್ಗಾಮ್ ಅಟ್ಯಾಕ್ ನಲ್ಲಿ ಯಾರ್ಯಾರು ಅಮಾಯಕರು ಮೃತಪಟ್ಟಿದ್ರಲ್ಲ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ಕೆಲಸ ಆಗಿದೆ. ಎರಡನೇದು ಪುಲ್ವಾಮಾ ದಾಳಿಯ ರುವಾರಿಗಳಿಗೆ ಪಾಠ ಕಲಿಸೋ ಕೆಲಸ ಆಗಿದೆ. ಮೂರನೇದು 2008ರ ಮುಂಬೈ ಅಟ್ಯಾಕ್ ಏನಿತ್ತು, ಟೆರರ್ ಅಟ್ಯಾಕ್ ಏನಿತ್ತು, 166 ಜನ ಸಾವನ್ನಪ್ಪಿದ್ರಲ್ಲ, ಅದಕ್ಕೂ ನ್ಯಾಯ ಕೊಡಿಸೋ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಉಗ್ರ ಕಸಬ್ ಎಲ್ಲಿಂದ ಟ್ರೈನ್ ಆಗಿ ಬಂದಿದ್ನಲ್ಲ, ಅದೇ ನೆಲೆಯನ್ನ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡಲಾಗಿದೆ. ಅದೇ ರೀತಿ 9 ಲೊಕೇಶನ್ಗಳಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ನೋಡಿ, ನಮಗೆಲ್ಲ ಬೆಳಗ್ಗೆ ಆಗೋದು 5 ಗಂಟೆ 6 ಗಂಟೆ ನಂತರ ಬೆಳಕು ಹರಿಯುತ್ತೆ. ಆದರೆ ಪಾಕಿಸ್ತಾನಕ್ಕೆ ಮಾತ್ರ 2 ಗಂಟೆ ಅಷ್ಟೊತ್ತಿಗೆ ಬೆಳಗಾಗಿದೆ. ಪಾಕಿಸ್ತಾನದ ಬೆಳಗಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕ 100ಕ್ಕೂ ಹೆಚ್ಚು ಉಗ್ರರನ್ನ ತಂದೂರಿ ಮಾಡೋ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಅದು ಕೂಡ ತ್ರಿಶಕ್ತಿಯ ಬಳಕೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಸೇನಾ ಕಾರ್ಯಾಚರಣೆ ಹೇಗಾಯ್ತು ಹಾಗಾದ್ರೆ? ಈ ಕಾರ್ಯಾಚರಣೆಗೆ ಭಾರತೀಯ ಸೇನೆ ತೆಗೆದುಕೊಂಡಂತಹ ಸಮಯ 13 ದಿನ. 13 ದಿನಗಳ ತನಕ 140 ಕೋಟಿ ಭಾರತೀಯರು ವೆಯ್ಟ್ ಮಾಡಿದ್ರು ಯಾವ ರೀತಿಯ ದಾಳಿ ಇರಬಹುದು ಅಂತ. 2016, 19, ಈಗ 2025 ಭಾರತ ಕೊಟ್ಟಿರುವಂತಹ ಪ್ರತಿಕಾರದ ತಿರುಗೇಟಿದೆಯಲ್ಲ, ಅದನ್ನ ಸುಧಾರಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಭಾರತ ಅಂತಹ ಅತಿ ದೊಡ್ಡ ಪ್ರತಿಕಾರವನ್ನ ತೀರಿಸಿಕೊಂಡಿದೆ. ಇದು ಕೇವಲ ಆರಂಭ ಮಾತ್ರ. ಆಪರೇಷನ್ ಸಿಂಧೂರ ಹೆಸರಲ್ಲೇ ಬಹಳ ಸೆಂಟಿಮೆಂಟ್ ಇದೆ. ಯಾಕಂದ್ರೆ ನವವಧುವಿನ ಬಳೆಯನ್ನ ಅಲ್ಲಿ ಒಡೆಯೋ ಕೆಲಸ ಆಗಿತ್ತು. ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಕಳಿಸೋ ಕೆಲಸ ಆಗಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ.